ಇದೇನು ಹೆಚ್ಚು ಕಡಿಮೆ ಒಂದು ಕ್ವಿಂಟಲ್ ಹಾಕ್ತೇನೆ ಬರೀ ನೋಡೋದು ಎಷ್ಟು ಸುಮ್ಮನೆ ಮಗ ಕಚ್ಚೋದು ಪಚ್ಚೋದು ಏನು ಮಾಡಲ್ಲ. ಇಲ್ಲ ಸರ್, ತುಂಬಾ ಫ್ರೆಂಡ್ಲಿ. ನೀವು ಬಾಯಿ ಕೈ ಹಾಕಿದ್ರು ಅದು ಕಡಿಯಲ್ಲ, ಮುಟ್ಟಿ ಏನು ಮಾಡಲ್ಲ ಏನು. ಅಯ್ಯಪ್ಪ ಎಷ್ಟು ಮುದ್ದಾಗಿದೆ ಇದು ಹಂದಿ. ಏನಾದ್ರು ಹೆಸರಿಟ್ಟಿದ್ದೀರಾ? ಹಂದಿ ಕಳ್ಳ 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 ಕಳ್ಳ. ನಮಗೇನಿದು ವಸ್ತು ಅನ್ನಿಸ್ತಾ ಚುಪ್ಪಿ, ನಿಮ್ಗಳನ್ನ ನೋಡ್ಕೊಳ್ಳೋದೇ ಹಿಂಗಾಗುತ್ತೆ ನಮಗೆ, ಗೊತ್ತಾ? ಇವತ್ತು ನಮ್ಮ ಮನೆಯವರು ಅವ್ರೇನೋ ಇಲ್ಲಿ ವಿಡಿಯೋ ಶೂಟ್ ಮಾಡೋದಿತ್ತು ಅಂತ ಹೇಳ್ಬಿಟ್ಟು ನಮ್ಮೂರ ಹತ್ರ ಕುರ್ಬೈನಹಳ್ಳಿ ಅಲ್ಲಿಗೆ ಹೋಗ್ತಾ ಇದೀವಿ. ಈ ಫಸ್ಟ್ ಸುಮಿತ್ರ ಆಂಟಿ ಬಿಡ್ಬೇಕಾಗಿತ್ತು, ನಾನು ಮರ್ತ್ಬಿಟ್ಟೆ. ಅದಕ್ಕೆ ಅವು ಬಡಿತಾ ಇದ್ದಿದ್ದು ಕಣ ಹಿಂದೆ, ಸುಮಿತ್ರ ಆಂಟಿ ಕಡೆ ಹೋಗೋಣ ಅಂತ. ಓ ಸೌಂಡ್ ಮಾಡ್ತಿದ್ರು, ನಾವು ವಿಡಿಯೋ ಮಾಡ್ತಿದ್ವಲ್ಲ, ಈ ಸುಮ್ಮನೆ ಕೂತ್ಕೊಳ್ಳಿ ಅಂತ ಹೇಳಿ ಗುರುಸ್ತು. ನೀನು ಅವ್ರ ಜೊತೆ ನನ್ನ ಮಗ ಮಲಗಿದೆ ಅಂತ ನಾನು ಪಟ್ಟ ಅಂತ ಹೊರಡ್ಬಿಟ್ಟೆ. ನಮ್ಮನೆ ಮಕ್ಳು ನೋಡಿ ಹಿಂದೆ ಅಲ್ಲೂ ಜಗಳ ಮಾಡ್ತಾ ಇದ್ದಾರೆ. ಈಗ ಬಿಗ್ ಫಾರ್ಮಿಗೆ ಹೋಗ್ಬೇಕು ಅಂತ ಹೇಳಿ ಹೋಗ್ತಾ ಇದ್ವಿ. ನಂಗೆ ಈ ಜಾಗ ಅಂತ ತುಂಬಾ ಇಷ್ಟ. ನೋಡಿ ಸೀನರಿ ಎಷ್ಟು ಚೆನ್ನಾಗಿ ಅನ್ಸುತ್ತೆ. ಬೆಟ್ಟದ ಕೆಳಗೆ ಈ ತರ ಮನೆಗಳು ಚಿಕ್ಕ ಅಂದ್ರೆ ಚಿಕ್ಕ ಜಾಗ ಇದೆ, ತುಂಬಾ ದೊಡ್ಡ ಹಳ್ಳಿ ಅಲ್ಲ. ಒಂದು 20-30 ಮನೆಗಳಿರ್ಬೋದೇನೋ. ದೊಡ್ಡ ಬೆಟ್ಟ. ನಮ್ಮೂರು ಇನ್ನೂ ನಾನು ಫುಲ್ ಸುತ್ತೇ ಇಲ್ಲ. ನಮ್ಮೂರು ಕಲ್ಲಾರೆ, ಬಟ್ ನಾನು ನಮ್ಮ ಸೈಡ್ ಎಲ್ಲನೂ ಇದು ನಮ್ಮ ಸೈಡು, ನಮ್ಮೂರು ಅಂತೀನಿ. ಇದು ನಮ್ಮೂರಿಂದ ಒಂದು 2-3 ಕಿಲೋಮೀಟರ್ ಆಚೆ ಈಚೆ ಬಂದಿದ್ದೀನಿ. ಇವೆಲ್ಲ ಫಸ್ಟ್ ಟೈಮ್ ನೋಡ್ತಿರೋದು. ಒಳ್ಳೆ ನಮ್ಮೂರೆಲ್ಲ ಕಾಡಲ್ಲಿ ಸುತ್ತಾ ಇದ್ದೀನಿ, ಖುಷಿ ಆಗ್ತಾ ಇದೆ. ನಮ್ಮನೆಯವ್ರು ಕರ್ಕೊಂಡು ಬಂದಿದ್ದಾರೆ ನಮ್ಮೂರನ್ನ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ. ಈ ಬ್ಲಾಸಮ್ ಆಗುತ್ತಲ್ಲ ಕಾಫಿದು, ಅದು ಮಲ್ಲಿಗೆ ಇನ್ನೂ ಚೆನ್ನಾಗಿರುತ್ತೆ ಸ್ಮೆಲ್. ಅಲ್ಲ ಮಲ್ಲಿಗೆ ಹೂ ಇದೆ ಸ್ಮೆಲ್ ಅಲ್ವಾ? ಹಾ, ಆನೆ ಬಂದ್ರೆ ಯಾವ ಕಡೆ ತಿರುಗಿಸಿದ್ರಿ ಗಾಡಿ? ಆನೆನೆ. ನಮ್ಮನೆ ಮಕ್ಳು ಸೌಂಡ್ ನೋಡಿ, ಅಲ್ಲಿ ನಮ್ಮ ಶೋಭ ನಮ್ಮನೆ ಮಕ್ಳು ನಿಂತಿದ್ದಾವೆ. ವಾ ಎಷ್ಟು ಚೆನ್ನಾಗಿದೆ ನೋಡಿ ನಮ್ಮ ಕಡೆ ಜಾಗ. ಇದು ಯಾವ ದೇವಸ್ಥಾನ ಗೊತ್ತಿಲ್ಲ. ಅಲ್ಲೇ ಫುಲ್ ಹಿಂದೆ ನೋಡಿದ್ರೆ ನಮ್ಮ ಒಳೆ ಕಡೆ ಜಾತ್ರೆ ಬರುತ್ತಲ್ಲ ಅದ ಆ ಜಾಗ ಏನೋ ಗೊತ್ತಿಲ್ಲ. ಸಕ್ಕತ್ತಾಗಿದೆ ಆ ಬೆಟ್ಟ ಆ ಗುಡ್ಡ, ಎಷ್ಟು ಸಕ್ಕತ್ತಾಗಿದೆ. ಬಟ್ ಹೋಮ್ ಸ್ಟೇ ಎಲ್ಲ ಮಾಡೋರಿಗೆ ಓಕೆ, ಚೆನ್ನಾಗಿರುತ್ತೆ ಇಲ್ಲಿ. ಬಂದು ಓ ನಿಮ್ಮಂಗ ಇದಾವಲ್ರು. ಇಲ್ಲ ಅಂದಿದೆ. ಓ ಬಿಸಿ ಆಗಿದೆ. ಇಲ್ಲಿ ನೋಡ್ಬೋ ಮಗಳು, ಇಲ್ಲೊಂದು ಪುಟಾಣಿ ಇದೆ ನೋಡಿ. ಹೌದಾ ಮಗಳು, ಇದು ನಿನ್ ಫ್ರೆಂಡಾ? ಡ್ಯಾನ್ಸ್ ಮಾಡುವಾಗ ನೀರಿಗೆ ಬರುತ್ತಂಗೆ ನೀವು ಮಾಡಿದ್ದಲ್ವಾ ಅನ್ಕೊಂಡು ಎಲ್ಲೋ ನೋಡ್ತಂಗೆ. ಯಾರೋ ವಿಡಿಯೋದಲ್ಲಿ ಹೇಳಿದ್ರು ಪಕ್ಕದ ಹುಡುಗಿ ಚೆನ್ನಾಗಿ ಮಾಡ್ತಾ ಇತ್ತು ಡ್ಯಾನ್ಸ್ ಅಂತ ಹೇಳಿ. ಇದೇನು ಅಂದಿನ ಆನೆನಾ? ಅಯ್ಯಪ್ಪ, ಅಯ್ಯೋ ದೇವ್ರೇ. ಸುಮ್ಮನೆ ಮಗ ಕಚ್ಚೋದು ಪಚ್ಚೋದು ಏನು ಮಾಡಲ್ಲ. ಇಲ್ಲ ಸರ್, ತುಂಬಾ ಫ್ರೆಂಡ್ಲಿ. ನೀವು ಬಾಯಿ ಕೈ ಹಾಕಿದ್ರು ಅದು ಕಡಿಯಲ್ಲ, ಮುಟ್ಟಿ ಏನು ಮಾಡಲ್ಲ ಏನು. ಅಯ್ಯಪ್ಪ ಎಷ್ಟು ಮುದ್ದಾಗಿದೆ ಇದು ಹಂದಿ. ಏನಾದ್ರು ಹೆಸರಿಟ್ಟಿದ್ದೀರಾ? ಅಂದ್ರೆ ನೀವೇ ಇಟ್ಕೊಂಡಿದ್ರ ಮೊದ್ಲಿಂದಾನೆ? ಇದು ಗಂಡಿದು ಕ್ರಾಸ್ಗೆ. ಓ, ನೀವು ಕ್ರಾಸ್ ಮಾಡಕ್ಕೆ ಅಂತ ಅಂತ 4 ಗಂಡಿದೆ ನನ್ನ ಹತ್ರ. ಈಗ ಒಂದು ಅದ್ರದ್ದೇನು ಹೊಟ್ಟೆ ಹಂಗಾಗಿದೆಯಲ್ಲ ಅದು. ವಾವ್ ಕಲರ್. ಇವೇನು ಮರಿಗಳು. ಇದೇನು ಹೆಚ್ಚು ಕಡಿಮೆ ಒಂದು ಕ್ವಿಂಟಲ್ ಹಾಕ್ತೇನೆ ಬರೀ ನೋಡೋದು ಎಷ್ಟು. ಹೌದಾ? ಸುಮ್ನಿರೋ ಅಂದೇನದು ಅದಕ್ಕೆ ಹೊಡಿ. ಇಷ್ಟು ದುಡ್ಡು ಬೋಡಿಗೆ ಹಂದಿ ಕಳ್ಳ 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 ಕಳ್ಳ. ನಮಗೇನಿದು ವಸ್ತು ಅನ್ನಿಸ್ತಾ ಇಲ್ಲ ಚುಪ್ಪಿ, ನಿಮ್ಗಳನ್ನ ನೋಡ್ಕೊಳ್ಳೋದೇ ಹಿಂಗಾಗುತ್ತೆ ನಮಗೆ, ಗೊತ್ತಾ? ಇವರು ನನ್ನ ಫ್ರೆಂಡ್ ಸಂದೀಪ್ ಅಂತ ಹೇಳಿಬಿಟ್ಟು ನಾವು ಚಿಕ್ಕದ್ರಲ್ಲೆಲ್ಲ ಒಟ್ಟಿಗೆ ಓದ್ತಾ ಇದ್ದಿದ್ದು. ಇವಾಗ 20 ವರ್ಷ ಗ್ಯಾಪ್ ಆಗಿದೆ ಅಲ್ವಾ, ಇವತ್ತೇ ನೋಡ್ತಾ ಇರೋದು. ಇಲ್ಲಿ ಬಂದಮೇಲೆ ಗೊತ್ತಾಗಿದ್ವಿ ಇದು ಸಂದೀಪ್ ಅವ್ರದ್ದು ಪೆಗ್ ಫಾರ್ಮ್ ಅಂತ ಹೇಳಿಬಿಟ್ಟು. ಫಾರ್ಮ್ ಅಂತ ತುಂಬಾ ಕ್ಲೀನಾಗಿ ಇಟ್ಕೊಂಡಿದ್ರು. ಯಾಕಂದರೆ ಹಂದಿ ಜಾಗ ಗಲೀಜಿರುತ್ತೆ, ಬಟ್ ಸ್ಮೆಲ್ ಇರುತ್ತೆ, ಬಟ್ ತುಂಬಾ ಕ್ಲೀನಾಗಿತ್ತು. ಎಷ್ಟು ನೀಟಾಗಿ ಅದ್ರ ಮೆಡಿಸಿನ್ಸ್ ಆಗಲಿ ಅದ್ರ ಪಾತ್ರೆಗಳಾಗಲಿ ನೀಟಾಗಿ ಇಟ್ಟಿದ್ರು. ಇದ್ರದ್ದು ಏನೇ ಮಾಹಿತಿ ಬೇಕು ಅಂದರೆ ಸತೀಶ್ ಹಿರೇಗೌಡ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ಸರ್ಚ್ ಮಾಡ್ಬೋದು. ಎಲ್ಲ ನೋಡಿಕೊಂಡು ವಿಡಿಯೋ ಮಾಡಿಕೊಂಡು ಮಕ್ಳಿಗೂ ತೋರಿಸ್ಕೊಂಡು ಬರ್ತಾಯಿದ್ದೀವಿ. ಅಂದರೆ ಈ ಸುತ್ತಮುತ್ತ ಏನೇನಿರುತ್ತೆ ಅಲ್ಲಿಗೆಲ್ಲ ನಮ್ಮ ಮನೆಯವ್ರ ಪಾಪ ಮಕ್ಳು ಕರ್ಕೊಂಡು ಹೋಗ್ತಾರೆ. ಈಗ ನಮ್ಮನೆ ಜೀಪು ಓಪನ್ ಇರೋದ್ರಿಂದ ಹಿಂದೆ ಕೂತ್ಕೊಳ್ಳೋಕೆ ಎಷ್ಟು ಸಖತ್ತಾಗಿರುತ್ತೆ ಗೊತ್ತಾ? ಸುಮಿತ್ ಹಿಂದೆ ಬೀಳ್ತೀಯ ಕಣ. ಚೆನ್ನಾಗಿದೆ ಜಾಗ.
ಅದು ಈ ಕಾಡು ದಾರಿಲಿ ತೋಟದ ಮಧ್ಯೆ ತುಂಬಾ ಚೆನ್ನಾಗಿರುತ್ತೆ. ಆ ಗಾಳಿಲೆಲ್ಲ ಹಿಂದೆ ಕೂತ್ಕೊಂಡು ಬರೋದು. ಸೊ ಹಾಗಾಗಿ ಮಕ್ಕಳು ಹಿಂದೆ ಕೂತ್ಕೊಂಡು ಬರ್ತಾ ಇದ್ದಾರೆ. ಅಲ್ಲೂ ಜಗಳ ನಮ್ಮ ಚಿಕ್ಕವ್ವ ಮತ್ತು ನಮ್ಮ ಚುಪ್ಪಿ. ಈ ಊರಿಗೆ ನಾನು ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ಮನೆಗಳೆಲ್ಲ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ, ಅಷ್ಟು ಒಳಗಾದ್ರೂ ಅಂದರೆ ನನಗೆ ನೋಡಿ ತುಂಬಾ ಖುಷಿ ಆಯಿತು. ಒಂದಕ್ಕಿಂತ ಒಂದು ಮನೆಗಳು ತುಂಬಾ ಚೆನ್ನಾಗಿದೆ. ಈ ಸೌಂದರ್ಯ ಬಿಟ್ಟು ನಮ್ಮ ಚಿಪ್ಪಿ ಎಷ್ಟು ಡೀಸೆಂಟ್ ಆಗಿ ಒಂದ್ ಕಡೆ ನಿಂತ್ಕೊಳ್ಳೋದು ನೋಡಿ. ಇವೆರಡು ಕಪಿಗಳು ಹೆಂಗ ಆಡ್ತವೆ. ಈಚೆ ರೈಟ್ ಸೈಡ್ ಹೋದ್ರೆ ನಮ್ಮ ತೋಟ ಬರುತ್ತೆ, ಈಚೆ ಲೆಫ್ಟ್ ಸೈಡು ನಮ್ಮ ಊರಿಗೆ ಬರುತ್ತೆ. ಅಂದರೆ ಲಾಸ್ಟ್ ಟೈಮ್ ದೇವ್ರು ಬಂದಾಗ ಈ ತೋರಣದ ಮಧ್ಯೆ ನುಗ್ಗೋಯ್ತಲ್ಲ ರಾತ್ರಿ, ಅದೇ ಜಾಗ ಇದು. ಹಾಗೆ ಅದೆಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಮೆಣಸಿದ್ದು ಏಣಿ ತಗೊಬಂದ್ಬಿಟ್ಟು ಈ ಥರ ಆಗೋಗಿ ಒಂದ್ಸರಿ ಹಿಂಗಾದ್ರೆ ಮುಗೀತು. ಇದ್ರ ಫ್ಯೂಸ್ ಮಾಡೋದೆ ಬಿಡ್ರು. ಬರೀ ಈ ಕಡೆ ಗತ್ರಕ್ಕೆ ಬಾರೆ ಗುಬೆ ಬಿದ್ಯಾ. ಎಲ್ರಿಗೂ ನಮಸ್ಕಾರ. ಇನ್ನೇನು ನನ್ನ ಮಗ ನಾನು ಯಾವಾಗ ಎದ್ದೇಳ್ತೀನಿ ಆವಾಗ ಅವನು ಎದ್ದು ಬಿಡ್ತಾನೆ. ಸೊ ಹಾಗಾಗಿ ನಿಧಾನಕ್ಕೆ ಎದ್ದೇಳ್ತಾ ಇದ್ದೀನಿ. ಆದರೆ ಒಂದು 10 ನಿಮಿಷ ನಾನು ಒಳಗೆ ಹೋಗಿ ಫೇಸ್ ವಾಶ್ ಮಾಡೋದ್ರೊಳಗೆ ಎದ್ದು ಕೂತ್ಕೊಂಡ್ಬಿಡ್ತಾನೆ. ಅವ್ನು ಎದ್ಮೇಲೆ ಏನು ಕೆಲಸ ಮಾಡೋಕ್ಕಾಗಲ್ಲ. ಅಂದರೆ ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತಾನೆ. ಅವ್ನು ಇಟ್ಕೊಳ್ಳೋಕ್ಕೆ ಒಬ್ಬರು ಬೇಕು. ಈ ಮಕ್ಕಳು ರಜೆ ಇದ್ರೇ ನಮ್ಮ ಭುವನ್ನು ನಮ್ಮ ತೇಜು ಅವರೆಲ್ಲ ಬರ್ತಾರೆ. ಈಗ ನಮ್ಮನೆ 4 ಮಕ್ಕಳು. ಮನೆ ಗಲೀಜಾಗಿರುತ್ತೆ. ದಿನಕ್ಕೆ 4 ಸರಿ ಒರೆಸ್ಬೇಕು. ನಾನು ಒಂದೇ ಸರಿ ಒರೆಸೋದು. ಅದ್ರ ಮೇಲೆ ನಮ್ಮಮ್ಮ 2 ಸರಿ ಒರೆಸ್ಕೊಂಡು ಹೋಗ್ತಾರೆ. ಮಕ್ಕಳೆಲ್ಲರನ್ನೂ ಹೊರ ಕಳಿಸಿ ನಾನು ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ. ಅಮ್ಮ ಪೂಜೆಗೆ ರೆಡಿ ಮಾಡ್ಕೊತಿದ್ದಾರೆ. ಇವತ್ತು ಪಲಾವ್ ಮತ್ತು ಜಾಮೂನ್ ಮಾಡಿಕೊಂಡು ಕೋಸಂಬರಿ ಮಾಡೋಣ. ಪಲಾವ್ ಮಾಡಿದ್ದೀನಿ ನಾನು. ಸ್ವಲ್ಪ ಅದೇ 3 ಜನ 4 ಜನದ ಮೇಲಾದರೆ ಸ್ವಲ್ಪ ಚೇಂಜ್ ಆಗಿಬಿಡುತ್ತೆ. ಇಬ್ಬರಿಗಾದ್ರೆ ಮಾತ್ರ ಚೆನ್ನಾಗಿ ಮಾಡ್ತೇನೆ. ಸ್ವಲ್ಪ ನೀರು ಜಾಸ್ತಿ ಆಗಿರ್ಬೋದು ಅಂದ್ಕೊಳ್ತೀನಿ. ಬಾಯಲ್ಲಿ ನೀರು ಬರ್ತಾ ಇದೆ ನನಗೆ ಪಲಾವ್ ಸ್ಮೆಲ್ಗೆ. ಕೆಲವರು ಅವ್ರವ್ರೇ ಮಾಡಿದ್ದೆ ಅವ್ರವ್ರಿಗೆ ಅಡುಗೆ ಇಷ್ಟ ಆಗಲ್ಲ. ನನಗೆ ಪಲಾವ್ ನಾನು ಮಾಡಿದ್ದೆ ಇಷ್ಟ, ಚಪಾತಿ ನಾನು ಮಾಡ್ಕೊಂಡಿದ್ದು ಇಷ್ಟ. ನನ್ನ ಅಡುಗೆ ಕೆಲವೊಂದು ನನಗೆ ಇಷ್ಟ ಆಗುತ್ತೆ. ಮತ್ತು ಬೇಗ ತಿನ್ಬಿಡ್ಬೇಕು ನನಗೆ. ಜಾಮೂನು ಇನ್ನೂ ಕಪ್ಪಗಾಗಬೇಕು, ಅವಾಗ ಒಳಗಡೆ ಎಲ್ಲ ಬೆಂದಿರುತ್ತೆ. ಇಲ್ಲಾಂದರೆ ಮಧ್ಯದಲ್ಲಿ ಬೆಂದಿರಲ್ಲ, ಬಿಳಿ ಹಾಗೆ ಇರುತ್ತೆ. ಪಾಕ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ನಮ್ಮ ಮಕ್ಕಳಿಗೆ 2 ಕುಡ್ದೇ ಯಾವೆ ಅರ್ಧನ. ನಿಮಗೆಲ್ಲ ಇದು ತುಂಬ ಕಪ್ಪಾಗಿದೆ ಅನಿಸುತ್ತೆ. ಬಟ್ ಇದು ನೀರಿಗೆ ಹಾಕಿದ ತಕ್ಷಣ ಅಗಲು ಕಳುತ್ತಲ್ಲ, ಅವಾಗ ಇನ್ನೊಂದು ಸ್ವಲ್ಪ ಬಿಳಿ ಅನಿಸುತ್ತೆ. ನನ್ನ ಮಗ ಪಲಾವ್ ತಿನ್ನಲ್ಲ, ಅವನಿಗೆ ಅಂತ ಈಗ ಸಪ್ರೇಟ್ ಮಾಡಬೇಕು. ಇನ್ನು ಈ ಮಕ್ಕಳಿಗೆ ಬೇರೆ ಕುಕ್ಕರಲ್ಲಿ ಮಾಡುಂಟು. ಅವ್ನು ಖಾರ ತಿನ್ನಲ್ಲ ಅಂತೇಳಿ ಈಗ 2 ಕುಕ್ಕರಲ್ಲಿ ಮಾಡುಂಟು. ಇನ್ನು ನನ್ನ ಮಗನಿಗೊಂದು ಮಾಡೋದಿದೆ. ಅವನು ಬಂದ, ಅವನಿಗೊಂದು ಎತ್ತಿಡ್ಬೇಕು ಇದನ್ನು. ಏನು ಕಮ್ಮಿ ಅನ್ಕೋಣ. ಈಗ ಇನ್ನೊಂದು ಒಬ್ಬೆ ಆಗ್ಬೋದು ಅನಿಸುತ್ತೆ. ಜಾಮೂನು ಮಾಡಕ್ಕೆ ಹಾಕ್ಬಿಟ್ಟು ಇನ್ನೊಂದು ಒಳಗೆ ಸ್ಟಾರ್ಟ್ ಮಾಡ್ದೆ. ಘಮ ಘಮ ಊಟಕ್ಕೆ ನಮ್ಮನೆ ಮಕ್ಕಳನ್ನ ಈಗ ಸ್ನಾನ ಮಾಡಿಸಿ ರೆಡಿ ಮಾಡಿ ಬಿಟ್ಟಿದ್ದೀವಿ. ಪೂಜೆ 9 ಗಂಟೆ ಆಯಿತು, ಆಗಿಲ್ಲ. ಇನ್ನೇನು ನಮ್ಮ ಚಿಕ್ಕವ್ ನಿದ್ದೆ ಮಾಡೋ ಟೈಮು. ಸ್ನಾನ ಮಾಡಿಸಿಲ್ಲ ನಿನ್ನ ಚಿಕ್ಕವ್ ಎಲ್ಲ ಕಡೆ ಕೆರ್ಕತ್ತಿದೆಯಲ್ಲ. ತೇಜನ್ನು ಕೂಡ ನೋಡಿ ರೆಡಿಯಾಗಿ ಬಂದಿದ್ದಾಳೆ. ಅವಳು ರೆಡಿಯಾಗಿ ಸಂಜೆ 6 ಗಂಟೆಗೆ ರೆಡಿ ಆದ್ಲು. ನನ್ನ ಮಗಳು ಈಗ ಬರ್ತಾ ಇದೆ. ಈಗ 9 ಗಂಟೆ. ಹಾಗೆ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿದ್ರು ಅಂತ ಹೇಳ್ಬಿಟ್ಟು ಊರವರೆಲ್ಲ ಸೇರ್ಕೊಂಡಿದ್ದಾರೆ. ದೇವಸ್ಥಾನನ ಎಷ್ಟು ಚಂದ ಅಲಂಕಾರ ಮಾಡಿದ್ದಾರೆ ನೋಡಿ. ಹಾಗೆ ಈಗ ಒಬ್ರೊಬ್ರಾಗಿ ಬರ್ತಾ ಇದ್ದಾರೆ. ಇಲ್ಲಿ ಒಳಗೆ ಶಿವಲಿಂಗ ಮತ್ತು 2 ಬಸವಣ್ಣ. ಇದು ತುಂಬ ವರ್ಷಗಳಿಂದ ಇದೇ ಥರ ಇರೋದು. ಅದು ಹಳೆಯ ದೇವಸ್ಥಾನ ಇದ್ದಿದ್ದೇನೆ, ಈಗ ಹೊಸ ದೇವಸ್ಥಾನ ಮಾಡಿದ್ದಾರೆ. ಇದೆಲ್ಲ ಹೊಸದಾಗಿ ತಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಬಟ್ ತುಂಬಾ ಚೆನ್ನಾಗಿದೆ. ಎಣ್ಣೆ ಎಲ್ಲ ಹಾಕಿರ್ತಾರಲ್ಲ ಬಸವಣ್ಣ, ಅದು ಎಷ್ಟು ನೀಟಾಗಿ ಅನಿಸುತ್ತೆ ಗೊತ್ತಾ. ಅದಕ್ಕೆ ಹೂವಿನ ಅಲಂಕಾರ ಎಲ್ಲ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು. ಹೀಗೆ ಹಬ್ಬ ಹರಿದಿನ ಅಂದಾಗ ಈ ದೇವಸ್ಥಾನಕ್ಕೆ ಎಲ್ಲ ಈ ಥರ ಒಟ್ಟಿಗೆ ಸೇರಿಕೊಂಡು ಪೂಜೆ ಮಾಡಿ ಅಲ್ಲೇ ದೇವಸ್ಥಾನದ ಮುಂದೆ ಎಲ್ಲ ಊಟ ಎಲ್ಲ ಕೊಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಈ ದೇವಸ್ಥಾನ ಕಟ್ಟಿ 1-1.5 ವರ್ಷ ಆಗಕ್ಕಾಯ್ತು. ಅವಾಗಿಂದ ಇಲ್ಲಿವರೆಗೂ ಯಾರಾದರೂ ಒಬ್ರು ಹೀಗೆ ಪೂಜೆ ಮಾಡಿಸ್ತಾ ಇರ್ತಾರೆ. ಹೀಗೆ ಊರಿಗೊಂದು ಊಟ ಕೊಡ್ತಾ ಇರ್ತಾರೆ. ಒಂಥರ ಚೆನ್ನಾಗಿರುತ್ತೆ. ಎಲ್ಲ ಒಟ್ಟಿಗೆ ಸೇರಿಕೊಂಡು ಮಕ್ಕಳೆಲ್ಲ ಆಟ ಆಡ್ತಾ ಇರ್ತಾರೆ. ಹಾಗೆ ಬಿಸಿಬೇಳೆಬಾತು, ಮೊಸರನ್ನ, ಜಿಲೇಬಿ ಎಲ್ಲ ಇತ್ತು. ತುಂಬಾ ಚೆನ್ನಾಗಿತ್ತು. ಹಾಗೆ ಅದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಹಾಸನ ಬಂದು ನಮ್ಮ ಮನೆಯವರು ಯಾವುದೋ ಒಂದು ಶೂಟಿಂಗಿಗೆ ಹೋಗ್ತಾ ಇದ್ದಾರೆ. ಅವ್ರು ಯಾವ ಕಡೆ ಕ್ಯಾಮ್ರಾ ಹಿಡಿದ್ರು ಅಲ್ಲಿ ನಮ್ಮದು ಜಾವಿ ಅಲಂಕಾರದ್ದು ಸ್ಯಾರೀಸು ಬ್ಲೌಸಸ್ಸೇ ಕಾಣಿಸ್ತಾ ಇರುತ್ತೆ. ಅದಕ್ಕೆ ನಮ್ಮ ಮನೆಯವ್ರು ಜೋರು ಬೈತಾ ಇದ್ರು, ಬರೀ ಎಲ್ಲ ನಿಮ್ಮದೇ ಕಾಣಿಸ್ತಾ ಇರುತ್ತೆ, ಒಂದು ಕಡೆ ನಿಂತ್ಕೊಂಡು ವಿಡಿಯೋ ಮಾಡೋಕ್ಕಾಗಲ್ಲ ಅಂತ. ಯಾವ ಶೂಟಿಂಗು, ಯಾವ ಫಿಲ್ಮ್ದು ರೀ? ಫಿಲ್ಮ್ ಹೆಸರು ಗೊತ್ತಿಲ್ಲ. ಬೈ ರೀ. ಬೈ. ಹೇಗೆ ಕಾಣಿಸ್ತಿದ್ದಾರೆ ಜಡ್ಜ್? ಮನೇಲಿ ಮೋಸದ ಜಡ್ಜ್ ಈಗ ನ್ಯಾಯ ಜಡ್ಜ್ ಮಾಡಕ್ ಹೋಗ್ತಾ ಇದ್ದಾರೆ. ಹಾ ರೀ, ನಮ್ಮ ಪಪ್ಪಂಗೆ ಹೇಳಿ ಬಂದಿದ್ರಿ ರೀ ಕನ್ನಡಕ ಇದೆಯಾ? ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಎಲ್ರಿಗೂ ಧನ್ಯವಾದಗಳು.